Dear friends, good afternoon. ಇವತ್ತು let us take up today the new section regression analysis. So far we have discussed the correlation and methods of correlation. So regression analysis is the next section based on the correlation. ಈಗ ಇವತ್ತು ರಿಗ್ರೆಷನ್ ಅನಾಲಿಸಿಸ್ ಹೇಳೋಕ್ಕಿಂತ ಪೂರ್ವದಲ್ಲಿ ನಿಮಗೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಏನಾಗಿದೆ ಕೇಳಿದ್ರೆ KUDಯಲ್ಲಿ ಮೀಟಿಂಗ್ ಆಗಿತ್ತು. ಮೀಟಿಂಗ್ ಆಗಿ ನಿಮ್ಮದು ಎಕ್ಸಾಮ್ ಅನೌನ್ಸ್ ಆಗಿದೆ. 20 ಆಗಸ್ಟಕ್ಕೆ ಥರ್ಡ್ ಸೆಮ್ ಎಕ್ಸಾಮ್ ಆಗ್ತದೆ. 20 ಸೆಪ್ಟೆಂಬರಕ್ಕೆ ಫೋರ್ತ್ ಸೆಮ್ಮಿನ ಎಕ್ಸಾಮ್ ಆಗ್ತದೆ. ಅದಾಯ್ತಲ್ಲ, ಆಗಸ್ಟ್ 14ರವರೆಗೆ ಈ ಟರ್ಮ್ ಇರ್ತದೆ ಆನ್ಲೈನ್ ಕ್ಲಾಸು ಫಾರ್ ದ ಸೆಕೆಂಡ್ ಟರ್ಮ್. ಒಂದು ವಾರ ಅಷ್ಟೇ ಗ್ಯಾಪು. ಆಗಸ್ಟ್ 14ಕ್ಕೆ ಟರ್ಮ್ ಆಗ್ತದೆ ಆ್ಯಂಡ್ ಆಗಸ್ಟು 21ರಿಂದ ನಿಮಗೆ ಥರ್ಡ್ ಸೆಮ್ಮು ಎಕ್ಸಾಮ್ ಚಾಲು ಆಗ್ತದೆ. ಆಮೇಲೆ ಅದು ಸೆಪ್ಟೆಂಬರ್ ಫಸ್ಟ್ ವೀಕ್ ತನಕ ಇರ್ತದೆ. ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಅಂದರೆ ಸೆಪ್ಟೆಂಬರು 20ರಿಂದ ನಿಮಗೆ ಫೋರ್ತ್ ಸೆಮ್ ಎಕ್ಸಾಮ್ ಆಗ್ತದೆ. ಇದನ್ನು ನೆನ್ಪಿಟ್ಟುಕೊಳ್ಳಿ. ಎಕ್ಸಾಮ್ ಇಲ್ಲ ಅಂತ ಭಾಳ ಖುಷಿಯಿಂದ ಇದ್ರೇನಲ್ಲ, ಆದರೆ ಕ್ವಶನ್ನು ಟೈಪ್ ಬೇರೆ ಆಗಿದೆ ಈ ಸಾರಿ. ಎಲ್ಲ ಅಬ್ಜೆಕ್ಟಿವ್ ಟೈಪ್ ಇದೆ. 80 ಮಾರ್ಕ್ಸ್ ಅಂದರೆ 40 ಕ್ವಶನ್ಸ್ ಇರ್ತದೆ, ಆಲ್ ಮಲ್ಟಿಪಲ್ ಚಾಯ್ಸಿಸ್. ಯಾವುದಕ್ಕೆ? ಆಲ್ ಸೆಮ್ಮಿಗೆ. ಈ ಒಂದು ಸೆಮ್ಮಿಂದು ಗೊತ್ತಾಗಿಲ್ಲ, ಆಲ್ ಸೆಮ್ಮಿದಂತೂ ಆಗಿದೆ. ಗೊತ್ತಾಯ್ತಾ? ಆಲ್ ಸೆಮ್ಮಿಗೆ ಮತ್ತೊಮ್ಮೆ ಹೇಳ್ತೇನೆ. 40 ಕ್ವಶನ್ಸ್, 40 ಕ್ವಶನ್ಸ್. ಈಚ್ ಕ್ವಶನ್ಸ್ ಕ್ಯಾರಿ 2 marks, ಬಟ್ ಯು ನೀಡ್ ನಾಟ್ ರೈಟ್, ಓನ್ಲಿ ಟಿಕ್ ಮಾರ್ಕ್. So multiple options questions. Okay, let us continue. So regression means, the dictionary meaning of the regression means stepping back, means returning to average value. What does it mean? This term is used by the British biometrician Sir Francis Galton in the 19th century. He studied the relationship between the heights of about more than 1000 fathers and sons. And interesting features of his study were: tall fathers have tall sons and tall fathers have short fathers have short sons. One theory. Next is the average height of sons of a group of tall fathers is less than that of fathers, and the average height of a sons of a group of short fathers is more than that of fathers. ಅಂದರೆ ಇದೇನು ಹೇಳ್ತೀವಿ? Thus the study revealed that the offspring of abnormally tall or short parents tend to revert back to the average height of the population. This is nothing but regression to, ಅಂದರೆ ಅರ್ಥ, ಆಫ್ಸ್ಪ್ರಿಂಗ್ ಅಂದರೆ ಮಕ್ಕಳು. ಈಗ ಅಬ್ನಾರ್ಮಲ್ ಅಂದರೆ ಅಗದಿ ಎವರೇಜ್ ಹೈಟ್ಗಿಂತ ಹೆಚ್ಚಿಗೆ ಟಾಲ್ ಇರ್ತಲ್ಲ, ಲಂಬು ಹೇಳ್ತಾರಲ್ಲ, ಅವರಿಗೆ ಏನಾದ್ರು ಕೇಳಿದ್ರೆ ಅವ್ರದ್ದೇನಾಗ್ತದೆ ಕೇಳಿದ್ರೆ, ಮಕ್ಕಳ ಹೈಟು ತಂದೆಷ್ಟು ಇರುವುದಿಲ್ಲ, ಎವರೇಜ್ ಫಿಗರಿಗೆ ಬರ್ತದೆ, ಕಡಿಮೆ ಆಗ್ತದೆ. ಹಾಗೆ ಶಾರ್ಟ್ ಇದ್ದವ್ರದ್ದು, ಅಗದಿ ಶಾರ್ಟ್ ಇದ್ದವ್ರದ್ದು ಫಾದರ್ನ ಮಕ್ಕಳು ಎವರೇಜ್ ಹೈಟ್ ಅವ್ರಿಗಿಂತ ಹೆಚ್ಚಿಗೆ ಹೈಟ್ ಇರ್ತಾರೆ ಅಂತ. ಸೊ ಇಟ್ ರಿವರ್ಟ್ ಬ್ಯಾಕ್ ಟು ಎವರೇಜಿಗೆ ಹೋಗ್ತದೆ, ಎವರೇಜ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಈಗ ಅರ್ಥ ಆಯ್ತಲ್ಲ? ಸೊ ಟಾಲ್ ಫಾದರ್ಸ್ ಹ್ಯಾವ್ ಎವರೇಜ್ ಹೈಟ್ ಕಮ್ ಬ್ಯಾಕ್, ರಿವರ್ಟ್ ಬ್ಯಾಕ್, ಅದೇ ರಿಗ್ರೆಷನ್. ದಟ್ ಈಸ್ ನಥಿಂಗ್ ಬಟ್ ರಿಗ್ರೆಷನ್. ಸೊ ರಿಗ್ರೆಷನ್ ಅನಾಲಿಸಿಸ್ ಇಸ್ ದ ಮ್ಯಾಥಮೆಟಿಕಲ್ ಮೆಥಡ್ ಆಫ್ ಎವರೇಜ್ ರಿಲೇಷನ್ಶಿಪ್ ಬಿಟ್ವೀನ್ ದ 2 or more variables in terms of origins of data. So measure of average relationship, that is the regression. Regression means come back ಅಂದರೆ returning to average value or stepping back, ಅದೇ ಅರ್ಥ. ನೆಕ್ಸ್ಟ್, ಈಗ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕೋಲೇಷನ್ ಆ್ಯಂಡ್ ರಿಗ್ರೆಷನ್? ಕೋಲೇಷನ್ ಏನಾಗ್ತದೆ ಕೇಳಿದ್ರೆ, ಕೋಲೇಷನ್ 2 ವೇರಿಯೇಬಲ್ ಇದೆಯಲ್ಲ, ನೀವು ಯಾವುದೇ ವೇರಿಯೇಬಲ್ ತಗೊಳ್ಳಿ, ಅಲ್ಲಿ ಡಿಪೆಂಡೆಂಟು ಇಂಡಿಪೆಂಡೆಂಟ್ ಅಂತ ಸಂಬಂಧ ಇಲ್ಲ. ಯಾವುದೇ 2 ಸೆಟ್ ಆಫ್ ಫಿಗರ್ಸ್ ತಗೊಳ್ಳಿ, ಎಕ್ಸ್ ವೇರಿಯೇಬಲ್ಸ್, ವೈ ವೇರಿಯೇಬಲ್ಸ್. ಎಕ್ಸ್ ವೇರಿಯೇಬಲ್ನಲ್ಲಿ ಒಂದು 10 ವ್ಯಾಲ್ಯೂ ಇದೆ, ವೈ ವೇರಿಯೇಬಲ್ ಒಂದು 10 ವ್ಯಾಲ್ಯೂ ಇದೆ.
ಯಾವುದೇ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಪ್ರಶ್ನೆ ಇಲ್ಲ. ನೀವು ಕೋಲೇಷನ್ ಫಾರ್ಮುಲನ್ನು ಹಾಕಿದ್ರೆ ನಿಮ್ಗೆ ಒಂದು ರಿಸಲ್ಟ್ ಸಿಗ್ತದೆ. ದ್ಯಾಟ್ ಗಿವ್ಸ್ ಒಂದು ಡಿಗ್ರಿ, ಜಸ್ಟ್ ಒಂದು ವ್ಯಾಲ್ಯೂ ಕೊಡ್ತದೆ. ಅದು ದಟ್ ಈಸ್ ರಿಗ್ರೆಷನ್, that is correlation. But in the regression analysis, regression studies the nature of relationship between the variable so that one may be able to predict the value of other one variable on the basis of the another. ಇದು ಈಗ ನಿಮ್ಗೆ ಒಂದು ವ್ಯಾಲ್ಯೂನ ಕೊಟ್ಟರೆ, ಈಗ ಕೋರಿಲೇಷನ್ ಏನಾಗ್ತಿ ಕೇಳಿದ್ರೆ 10 ವ್ಯಾಲ್ಯೂ ಇದ್ದರೆ 10 ವ್ಯಾಲ್ಯೂ. ಈಗ 11ನೇ ವ್ಯಾಲ್ಯೂ ನಿಮಗೆ ಏನಾದ್ರು ಬೇರೆ ವ್ಯಾಲ್ಯೂ ಇತ್ತಂದರೆ ಅದರದ್ದು ಕೋರಿಲೇಷನ್ ಎಷ್ಟು ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ in the regression analysis, with the help of the regression equation, you can predict the future values or can predict the other value which is not in the list. That is the idea of the difference between the regression, correlation and regression. Then cause and effect. Correlation does not always assume, ಹೇಳಿದ್ನಲ್ಲ ಈಗಷ್ಟೇ ಹೇಳಿದ್ನಲ್ಲ, cause and effect relationship between the two variables. ಅಂದರೆ ಯಾವುದು ಡಿಪೆಂಡೆಂಟು ಯಾವುದು ಇಂಡಿಪೆಂಡೆಂಟ್ ಹೇಳುವುದಿಲ್ಲ. ಸೊ ವೆದರ್ the crop yield is dependent on rainfall or rainfall is dependent on crop yield, it doesn't tell about that. So no difference, no, it doesn't tell about the dependent variable and independent variable. But the regression analysis clearly expresses the cause and effect. Which is the cause? Because of rainfall, because of rainfall the yield, effect of yield. There is no rainfall, there is no yield. This is the cause and effect. Because of no rainfall, the effect of yield, no yield. That is cause and effect. Relationship between two variables. The independent variable is cause and dependent variable is effect. ಈಗ ರೇನ್ಫಾಲ್ ಮತ್ತು ಕ್ರಾಪ್ ಈಲ್ಡ್ನಲ್ಲಿ ರೇನ್ಫಾಲ್ ಇಂಡಿಪೆಂಡೆಂಟು, ಕ್ರಾಪು ಡಿಪೆಂಡೆಂಟು. ಮಳೆಯನ್ನು ಅವಲಂಬಿಸಿಯೇ ಬೆಳೆ ಇದೆ ಹೊರತು ಬೆಳೆಯನ್ನು ಅವಲಂಬಿಸಿ ಮಳೆ ಇಲ್ಲ. ಸೊ ಇದು ಈ ಥರ ಡಿಫರೆನ್ಸ್. ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಇದು. ಇಂಡಿಪೆಂಡೆಂಟ್ ಯಾವುದು? ರೇನ್ಫಾಲು, ಮಳೆ. ಸೊ ಇಂಡಿಪೆಂಡೆಂಟ್ ಈಸ್ ದ ಕಾಸ್ ಈಸ್ ದ ರೇನ್ಫಾಲ್ ಆ್ಯಂಡ್ ಇಫೆಕ್ಟ್ ಈಸ್ ದ ಕ್ರಾಪ್ ಈಲ್ಡ್. ಈ ಕಡಿಮೆ ಮಳೆ ಆಯಿತು, ಇಫೆಕ್ಟ್ ಏನಾಯಿತು, ಪರಿಣಾಮ ಏನಾಯಿತು? ಇಫೆಕ್ಟ್ ಈಸ್ ಕ್ರಾಪ್ ಈಲ್ಡ್. ಕಾಸ್ ಈಸ್ ದ ರೇನ್ಫಾಲ್ and effect is the yield. This is the difference between cause and effect. This will be found in regression, but correlation does not say anything about that. That is the difference. That then type of regression. One is simple and multiple regression. Simple andre only two variables. So regression is confined to study of only two variables is known as simple regression. ಈಗ ಹೇಳಿದ್ನಲ್ಲ, yield of a crop depends on rainfall. ಇಲ್ಲಿ ಎರಡೇ ಇದೆ, ರೇನ್ಫಾಲು ಮತ್ತು ಕ್ರಾಪ್ ಈಲ್ಡ್. ಇದೆರಡೇ ಸೇರಿಸಿದ್ರೆ ಈಗ 2 ವೇರಿಯಬಲ್ ಆಯಿತು. ಹಾಗಾಗಿ ಸೊ ದಿಸ್ ಈಸ್ ಸಿಂಪಲ್ ರಿಗ್ರೆಷನ್. ಮಲ್ಟಿಪಲ್ ಅಂದರೆ ಮೋರ್ ದ್ಯಾನ್ 2 ವೇರಿಯಬಲ್ಸ್ ಇದ್ದರೂ ಮಲ್ಟಿಪಲ್ ರಿಗ್ರೆಷನ್. ಸೊ ರಿಗ್ರೆಷನ್ ಅನಾಲಿಸಿಸ್ ಫಾರ್ ಸ್ಟಡಿಂಗ್ ಮೋರ್ ದ್ಯಾನ್ 2 ವೇರಿಯಬಲ್ಸ್ ಎಟ್ ಎ ಟೈಮ್ ಈಸ್ ನೋನ್ ಆಸ್ ಮಲ್ಟಿಪಲ್ ರಿಗ್ರೆಷನ್. ಕ್ರಾಪ್ ಈಲ್ಡ್ ಡಿಪೆಂಡ್ಸ್ ಆನ್ ರೇನ್ಫಾಲ್, ಸಾಯಿಲ್ ಫರ್ಟಿಲಿಟಿ, ಫರ್ಟಿಲೈಸರ್ ಯೂಸ್ಡ್ ಎಟ್ಸೆಟ್ರಾ. ಆಗ ಹೇಳಿದ್ನಲ್ಲ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ. ವಾಟ್ ಈಸ್ ಡಿಪೆಂಡೆಂಟ್ ವೇರಿಯಬಲ್? ಡಿಪೆಂಡೆಂಟ್ ವೇರಿಯಬಲ್ ಈಸ್ ದ ವೇರಿಯಬಲ್ whose value is influenced or is to be predicted is called dependent variable. ಅರ್ಥ ಆಯ್ತಲ್ಲ? ವೇರಿಯಬಲ್ whose value is influenced. ಯಾವುದ್ರ ಮೇಲೆ ಅವಲಂಬಿಸ್ಕೊಂಡಿದೆ? ಡಿಪೆಂಡೆಂಟು. ಈ ಡಿಪೆಂಡೆಂಟು ಮಳೆಯನ್ನು ಅವಲಂಬಿಸಿ ಬೆಳೆ ಇದೆ, ಬೆಳೆಯನ್ನು ಅವಲಂಬಿಸಿ ಮಳೆ ಅಲ್ಲ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸೊ ರೇನ್ಫಾಲ್ ಈಸ್ independent and crop yield is the dependent variable. It is influenced variable. Next, the variable which influences the values or is used for prediction. So to predict the crop yield, the variable which influences rainfall ಹೇಳೋದು that is independent. This ಮಳೆ ಕಡಿಮೆ ಆದರೆ ಬೆಳೆ ಕಡಿಮೆ. ಸೊ ಮಳೆಯನ್ನು ಅವಲಂಬಿಸಿ ಬೆಳೆ ಇದೆ, ಬೆಳೆಯನ್ನು ಅವಲಂಬಿಸಿ ಮಳೆ ಅಲ್ಲ. ಸೊ ರೇನ್ಫಾಲ್ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ crop yield is the dependent variable. So in regression analysis, dependent variable is also known as regressor ಅಂತ ಹೇಳ್ತಾರೆ. So it is also called as regressor or predictor or explanatory variable, while the dependent variable is called as regressant or explained variable. Next, linear and non-linear regression. Linear is the regression equation ಅಲ್ಲಿ
ಎಕ್ಸ್ ವೇರಿಯಬಲ್ ಇದೆಯಲ್ಲ ವೈ ವೇರಿಯಬಲ್ ಇರುತ್ತೆ. ಯಾವುದೇ ಎಕ್ಸ್ ವೇರಿಯಬಲ್ಲು ಇನ್ ದ ರಿಗ್ರೆಷನ್ ಇಕ್ವೇಷನ್ y ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಆರ್ y ಈಕ್ವಲ್ ಟು ಬೀಟಾ 1 ಪ್ಲಸ್ ಬೀಟಾ 2 ಎಕ್ಸ್. ದೀಸ್ ಬೀಟಾ 1 ಆ್ಯಂಡ್ ಬೀಟಾ 2 ಆರ್ ದ ರಿಗ್ರೆಷನ್ ಕೊಯಿಫಿಷಿಯಂಟ್ಸ್ ಅನ್ನು ಮುಂದೆ ಹೇಳ್ತೇನೆ. ಅದು ಹೀಗಿದೆ. ಸೊ ಇನ್ ಬೈವೇರ್ ಡೇಟಾ ದ ಡೇಟಾ ಆರ್ ಪ್ಲಾಟೆಡ್. ಏನು ಮಾಡ್ತೇವೆ, ಎಕ್ಸ್ ವ್ಯಾಲ್ಯೂಸು ವೈ ವ್ಯಾಲ್ಯೂಸ್ ಇದೆ. ಎಕ್ಸ್ ವ್ಯಾಲ್ಯೂಸನ್ನು ಬೇಸಾಗಿ ತೊಗೊಳ್ಳೋದು, ವೈ ವ್ಯಾಲ್ಯೂಸನ್ನು ವರ್ಟಿಕಲ್ ಆಗಿ ತೊಗೊಳ್ಳೋದು. ತೊಗೊಂಡು ಬೈವೇರಿ ಡೇಟಾವನ್ನು ಪ್ಲಾಟ್ ಮಾಡಿದಾಗ ನಿಮಗೆ ಸ್ಕ್ಯಾಟರ್ ಡಯಾಗ್ರಾಮ್ ಸಿಗ್ತದೆ. ಹೌದಾ? ಸ್ಕ್ಯಾಟರ್ ಡಯಾಗ್ರಾಮ್ ಏನಾಗ್ತದೆ, ದಿ ಕಾನ್ಸಂಟ್ರೇಟೆಡ್ ಕರ್ವ್ ಇಸ್ ಕಾಲ್ಡ್ ಕರ್ವ್ ಆಫ್ ರಿಗ್ರೆಷನ್. ಅದೇ ಒಂದು ಏನಾಗ್ತದೆ ಕೇಳಿದ್ರೆ, ಅದು ಸ್ಕ್ಯಾಟರ್ಡ್ ಎಲ್ಲ ಹೀಗೆ ಒಂದೇ ಇರುವುದಿಲ್ಲ. ಒಂದು ಏನು ಹೇಳ್ತಾರೆ ಕೇಳಿದ್ರೆ, ಇಟ್ ಈಸ್ ಕಾನ್ಸಂಟ್ರೇಟೆಡ್ ಅಟ್ ದ ಸೆಂಟರ್. ಎಲ್ಲ ಈ ಸೆಂಟ್ರ್ನಲ್ಲೇ ಅಂದರೆ ಸುತ್ತಲೂ ಹರಡ್ಕೊಂಡಿದ್ರು ಸಹಿತ ಗ್ರಾಫಿಕ್ನಲ್ಲಿ ಆ ಸೆಂಟ್ರಲ್ನಲ್ಲಿ ಹೆಚ್ಚಿಗೆ ಪಾಯಿಂಟ್ಸ್ ಇರುತ್ತೆ, ಕಾನ್ಸಂಟ್ರೇಟೆಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಕರ್ವ್ ಆಫ್ ರಿಗ್ರೆಷನ್. ಇಫ್ ದ ರಿಗ್ರೆಷನ್ ಕರ್ವ್ ಇಸ್ ಎ ಸ್ಟ್ರೇಟ್ ಲೈನ್, ವಿ ಸೇ ದ್ಯಾಟ್ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ ಅಂಡರ್ ಸ್ಟಡಿ. ಅಂದರೆ ಸ್ಟ್ರೇಟ್ ಲೈನ್ ಟೈಪ್ ಇದ್ದರೆ ಅದು ಲೀನಿಯರ್ ರಿಲೇಷನ್ಶಿಪ್. ಆಮೇಲೆ ಗ್ರಾಫಲ್ಲಿ ಗೊತ್ತಾಗ್ತದೆ. ಇಫ್ ದ ಕರ್ವ್ ಆಫ್ ರಿಗ್ರೆಷನ್ ಈಸ್ ನಾಟ್ ಸ್ಟ್ರೇಟ್ ಲೈನ್, the regression is termed as the non-linear regression. Then the partial and total regression, you need not worry about that. So simple, then simple consider the ನೋಡಿ ಇಲ್ಲಿ ಸಿಂಪಲ್ ರಿಗ್ರೆಷನ್ ಇತ್ತಲ್ಲ, ಸಿಂಪಲ್ ಇದು ಸಿಂಪಲ್ ಆ್ಯಂಡ್ ಮಲ್ಟಿಪಲ್ ರಿಗ್ರೆಷನ್. ನಾವು ನಿಮ್ಮ ಸಿಲೆಬಸ್ಸಿಗೆ ಅಲ್ಲಿ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಇದೆ, ಅದನ್ನು ಸಾಲ್ವ್ ಮಾಡೋದು ಹೇಗೆ. ಸೊ ಸಿಂಪಲ್ ಲೀನಿಯರ್ ರಿಗ್ರೆಷನ್. ಸೊ ಈಗ ಮಾತಾಡಿ ಸಿಂಪಲ್ ಲೀನಿಯರ್ ರಿಗ್ರೆಷನ್, ದಟ್ ಈಸ್ regression lines, regression equation, regression coefficients. Now what is regression lines? The regression line shows the average relationship between the two variables. ಏನು ಅರ್ಥ, ಈ ಸ್ಕ್ಯಾಟರ್ ಡಯಾಗ್ರಾಮ್ ಆಗ್ತದಲ್ಲ, ಈ ಸ್ಕ್ಯಾಟರ್ ಡಯಾಗ್ರಾಮನ್ನು ಅದು ಕ್ಲಾಸ್ ವೈಸ್ ಮಾಡಿದ್ರೆ, ಅದನ್ನು ಗ್ರೂಪ್ ವೈಸ್ ಮಾಡಿ ನೀವು ಮಾಡಿದಾಗ ಏನಾಗ್ತದೆ ಕೇಳಿದರೆ, ನಿಮಗೆ ಈಚ್ ಒಂದು ಇಂಡಿವಿಜುವಲ್ ಗ್ರೂಪಿಗೆ ಒಂದು ಎವರೇಜ್ ಸಿಗ್ತದೆ. ಸಪೋಸ್ ಈಗ ಇನ್ಕಮ್ಮು ಎಕ್ಸ್ಪೆಂಡಿಚರನ್ನು ಒಂದು ಗುಂಪು ಮಾಡೋದು. ಈಗ ಒಂದು 50 ಫ್ಯಾಮಿಲಿಯನ್ನು ಸರ್ವೆ ಮಾಡೋದು. 50 ಫ್ಯಾಮಿಲಿದು ಇಂಡಿವಿಜುವಲ್ ಇನ್ಕಮ್ಮು ಮತ್ತು ಏನು ಎಕ್ಸ್ಪೆಂಡಿಚರ್ ತೊಗೊಳ್ಬೇಕು. 50 ಫ್ಯಾಮಿಲಿ ತೊಗೊಳ್ಬೇಕು. ಅಲ್ಲಿ ಮತ್ತು ಸಬ್ ಡಿವೈಡ್ ಮಾಡಬೇಕು. ಹೇಗೆ ಡಿವೈಡ್ ಮಾಡಬೇಕು? ಸೊ ಇನ್ನು ಯಾವ್ದು ಬೇಸ್ ಮೇಲೆ, ಇನ್ಕಮ್ನ ಮೇಲೆ 1,000 ಅಲ್ಲ 10,000, 12,000, 14,000, 16,000, 18,000, 20,000 ಹೀಗೆ ರೇಂಜಲ್ಲಿ ನೀವೇನು ಮಾಡಬೇಕು, ಒಂದು 50 ಫ್ಯಾಮಿಲಿಯನ್ನು ಡಿವೈಡ್ ಮಾಡಿದ್ರೆ ಅವಾಗೇನಾಗ್ತದೆ, ನಿಮಗೆ ಡಿಫ್ರೆಂಟ್ ಸ್ಯಾಂಪಲ್ ಸಿಗ್ತದೆ. ಆ ಸ್ಯಾಂಪಲಿಗೂ ಪ್ರತಿಯೊಂದು ಸ್ಯಾಂಪಲಿಗೂ ಒಂದು ಎವರೇಜ್ ಸಿಗ್ತದಲ್ಲ. ಈಗ 10 ಡಿವೈಡ್ ಮಾಡಿದ್ರೆ 10 ಸ್ಯಾಂಪಲ್ ಎವರೇಜ್ ಸಿಗ್ತದೆ. ಆ 10 ಸ್ಯಾಂಪಲ್ ಎವರೇಜ್ ಫಿಗರ್ ಇದೆಯಲ್ಲ, ಅದನ್ನು ಅದೇ ಪ್ಲಾಟ್ ಮಾಡಿದಾಗ ದ್ಯಾಟ್ ಈಸ್ ರಿಗ್ರೆಷನ್ ಲೈನ್. ಅದೇ average relationship ಅಂದರೆ between two variables. It is also called as line of best fit. If two variables x and y are given, then there are two regression lines. One is line of x on y and regression line y on x. ಈಗ x on y ಅಂದರೆ x is dependent on y. ಅರ್ಥ ಆಯ್ತಲ್ಲ? ನಾನು ಹೇಳಿದಾಗ ಡಿಪೆಂಡೆಂಟ್ ವೇರಿಯೇಬಲ್ಲು ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ ಏನು, ರೇನ್ಫಾಲು. ಡಿಪೆಂಡೆಂಟ್ ವೇರಿಯೇಬಲ್ಲು ಕ್ರಾಪ್ ಈಲ್ಡು. ಸೊ ಇಲ್ಲಿ ಏನಾಗ್ತದೆ, ಎಕ್ಸ್ ಅಂದರೆ ಈಲ್ಡ್ ಆಗ್ತದೆ, ವಾಯ್ ಅಂದರೆ ಏನು ಫಾಲ್ ಆಯಿತು. ದ ರಿಗ್ರೆಷನ್ ಇಕ್ವೇಷನ್ ಆಫ್ ಎಕ್ಸ್ ಆನ್ ವಾಯ್. ದೆನ್ ರಿಗ್ರೆಷನ್ ಇಕ್ವೇಷನ್ ಆಫ್ ವಾಯ್ ಆನ್ ಎಕ್ಸ್ ಅಂದರೆ ವಾಯ್ ಎರಡಿದೆ. ಮತ್ತೊಂದು ವಾಯ್ ಆನ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸು ಇಸ್ ದ ರೇನ್ ಫಾಲ್ ಆಗ್ತದೆ, ವಾಯ್ ಈಸ್ ದ ಈ ಕ್ರಾಪ್ ಈಲ್ಡ್ ಆಯಿತು. ಎಕ್ಸ್ ಮೀನ್ಸ್ independent variable, y is dependent variable, that is known as regression line of y on x. Now nature of the regression lines. If r equal to 1 ಅಂದರೆ there is a perfect correlation ಇತ್ತಲ್ಲ, ಇಲ್ಲಿ ಹೀಗೆ ಏನಾಗ್ತದೆ ಕೇಳಿದ್ರೆ ಟು ಪರ್ಫೆಕ್ಟ್ ರಿಗ್ರೆಷನ್ ಲೈನ್ ಆಗ್ತದೆ ಅಂತ. ಎಲ್ಲ ಲೈನ್ ಪಾಯಿಂಟ್ಸು ಆಲ್ ಎವರೇಜಸ್ all the points lie on this regression line. That is nature of regression line. And the nearer the regression lines to each other, greater the degree of correlation. So regression lines are left to right ಇದ್ದರೆ ಕೆಳಗಡೆಯಿಂದ ಬಲಗಡೆ, ಲೆಫ್ಟ್ ಸೈಡಿಂದ ಬಲಗಡೆ ಇನ್ಕ್ರೀಸ್ ಆಗ್ತಾ ಹೋದರೆ ಪಾಸಿಟಿವ್ ರಿಗ್ರೆಷನ್, ದಟ್ ಈಸ್ ಕಾಲ್ಡ್ ಎಸ್ ಕೋಲೇಷನ್ ವಿತ್ ಪಾಸಿಟಿವ್. ಅದರ್ವೈಸ್ ಇಟ್ ಈಸ್ ನೆಗೆಟಿವ್, ದ ರಿವರ್ಸ್ನಲ್ಲಿದ್ದರೆ. ನೆಕ್ಸ್ಟ್ ಈಸ್ ರಿಗ್ರೆಷನ್ ಲೈನ್ಸ್. ಆಯಿತಾ? These are the regression lines.
So next we have to solve what is meant by regression of y on x on y, and let us solve on some examples also in the next period. Let us stop here. Thank you.